ಇವತ್ತೇನು ಈ ಒಂದು ಯೋಜನೆಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ಸುಮಾರು 1.6 TMC ನೀರನ್ನು ಬಳಸಿ ಒಟ್ಟು ಒಂದು 25,000 ಎಕರೆಗೆ ನೀರಾವರಿ ಕೊಡುವಂಥ ಒಂದು ಯೋಜನೆ. ಇಲ್ಲಿ 2 ಸ್ಟೇಜ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಟೇಜು 21/3/2ರಂದು ಬಿಡ್ ಕೂಡ ಎಲ್ಲ ಕರೆದಿದ್ದು, ಆಮೇಲೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬರಲಾಗಿ ಅದನ್ನು ಸ್ವಲ್ಪ ಸ್ಲೋ ಆಯಿತು. ಆಮೇಲೆ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆ ನೀತಿ ಸಹಿತ ಜಾರಿ ಆದ್ದರಿಂದ ಗುತ್ತಿಗೆದಾರರನ್ನು ಅದನ್ನು ಕೂಡ 27/1/24ರಂದು ಮಾಡಿಕೊಂಡು ಕಾಮಗಾರಿಗಾಗಲೇ ಪ್ರಗತಿಯಲ್ಲಿದೆ. ಸ್ವಲ್ಪ ಜಲ್ದಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡೇ ವಿಚಾರ ಏನಿದೆ ಅವರ ಹಳ್ಳಿಗಳಲ್ಲೇ ಅವರೇ ಹೇಳಿದ್ದಾರೆ, ನಾನೇನದನ್ನು ಪ್ರಸ್ತಾವನೆ ಮಾಡಬೇಕಾಗಿಲ್ಲ. ಒಟ್ಟು 157 ಕೋಟಿ ರೂಪಾಯಿ ಅಂದಾಜು ಪಟ್ಟಿಯನ್ನು 21/2/24ರಂದು ನಿಯಮ ಪರಿಶೀಲನಾ ಸಮಿತಿ ಕೂಡ ಈಗಾಗಲೇ ಮಾಡಿದೆ. ಟೆಂಡರ್ ಪ್ರಕಟಣೆಯನ್ನು ಕೂಡ ನಾವು 4/7/24ರಂದು ಹೊರಡಿಸಿದ್ದೇವೆ. ತಾಂತ್ರಿಕ ಬಿಡ್ಡನ್ನು ಕೂಡ ಈಗಾಗಲೇ 9/8/24ರಂದು ತೇರಲಾಗಿದೆ. ಸದಿ 3 ಜನ ಭಾಗವಹಿಸಿದ್ರು. ಇದರಲ್ಲಿ ಅರ್ಹರನ್ನು ಈಗಾಗಲೇ ನಾವು ಕೊಟ್ಟು ದಿನಾಂಕ 25/18ರಲ್ಲೇ ಹಿಂದೆ ಒಂದು ಬಿಡ್ ಇತ್ತು ಅಂತ ತಿರಸ್ಕಾರ ಮಾಡಿದ್ದು. ಈಗ 7/12/24ರಂದು 2ನೇ ಬಾರಿ ಟೆಂಡರ್ನ ಆಹ್ವಾನಿಸಿ ತಾಂತ್ರಿಕ ಬಿಡ್ ಮೌಲ್ಯಪಾನ ವರದಿಯನ್ನು ಈಗಾಗಲೇ ಮಾಡಿದ್ದೇವೆ. ಮೊನ್ನೆ ತಾನೇ 24/3 ಜರುಗಿದ ನಿಯಮ ತಾಂತ್ರಿಕ ಉಪಸಮಿತಿ ಸಭೆಯಲ್ಲಿ ತಿಳುವಳಿಕೆ ಮಾಡಲಾಗಿದೆ. ಇದನ್ನು ಆರ್ಥಿಕ ಬಿಡ್ಡನ್ನು 1/4/25ರಂದು ತೆರೆದಿದ್ದೇವೆ. ಈ ಬಿಡ್ ಮೌಲ್ಯವನ್ನು 22/6/25ರಂದು ಜರುಗಿ ಉಪಸಮಿತಿ ಮುಂದೆ ಈಗಾಗಲೇ ಸಭೆ ಚರ್ಚಿಸಲಾಗಿದೆ. ನಿಗಮ ಮಂಡಳಿ ಮುಂದೆ ಕೂಡ ಮಂಡಿಸಲಾಗಿದೆ. ಈಗಾಗಲೇ ಅನುಮೋದನೆಯನ್ನು ಮಾಡಿ ಆದಷ್ಟು ಜಲ್ದಿ ಅದನ್ನು ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ರಮಾಣ ಮಾಡ್ತೀವಿ.